ಪ್ರಶ್ನೆ ಒಂದೇ ಸರ್, ವಿಷ್ಣುವರ್ಧನ್ ಸ್ವಲ್ಪ ಹಿಂದೆ ಬನ್ನಿ. ಅಭಿಮಾನಿಯಾಗಿ ಏನು ರಿಯಾಕ್ಟ್ ಮಾಡ್ತಾರೆ? ಅಭಿಮಾನಿಯಾಗಿ ರಿಯಾಕ್ಟ್ ಮಾಡಿರೋದು ಆ್ಯಂಡ್ ನನ್ನ ಕಡೆ ಉಸಿರಿನ ತನಕ ನಾನು ವಿಷ್ಣು ಸರ್ ಅಭಿಮಾನಿನೇ. ಅಭಿಮಾನಿ ವಿಷ್ಣು ಸರ್ಗೆ ಅಂದರೆ ಬೇರೆಯವ್ರನ್ನ ದೂಷಿಸ್ತೀನಿ ಅಂತಲ್ಲ, ನನ್ನ ಅಭಿಮಾನ ಆ ಕಡೆ. ಐ ಆಮ್ ಅ ಡಿವೋಟೆಡ್ ಫ್ಯಾನ್, ಬಟ್ ಐ ರೆಸ್ಪೆಕ್ಟ್ ಅದರ್ಸ್. ಸೊ ಇದು ಬೇಸಿಕ್ ಸ್ಟೇಟ್ಮೆಂಟ್ ಐ ವಾಂಟ್ ಟು ಮೇಕ್. ಏನಂದರೆ ಈಗ ಈ ಒಂದು ವಿಷಯಗಳು ಏನು ನಡೀತು ವಿಷ್ಣು ಸರ್ ವಿಷಯದಲ್ಲಿ, ವಿಷ್ಣು ಸರ್ ಸಮಾಧಿ ವಿಷಯದಲ್ಲಿ, ಇದು ತುಂಬ ಖಂಡನೀಯ, ಇದು ಘೋರ. ಆ್ಯಂಡ್ ನನ್ನಂಥ ಅಭಿಮಾನಿಗಳು ಎಮೋಷ್ನಲಿ ಕನೆಕ್ಟ್ ಆಗಿರ್ತೀವಿ. ಆ್ಯಂಡ್ ನಮಗೆ ವಿಷ್ಣು ಸರ್ ಅಂದರೆ ನಮ್ಮ ದೈವ ಸಮಾನ ನಮಗೆ. ಸೊ ನಮ್ಮ ದೇವ್ರಿಗೆ ಈ ಥರ ಅನ್ಯಾಯ ಆಗೋದು ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಅಂದರೆ ನಾನು ಕೇಳ್ಪಟ್ಟ ವಿಷಯ ಇದು. ಪರ್ ಡೇ ಒಂದು 2-3 ಸಾವಿರ ಜನ ಮಿನಿಮಮ್ ವಿಸಿಟ್ ಮಾಡುವಂತೆ. ಆ್ಯಂಡ್ ಅವ್ರ ಬರ್ಡೇ ಅಥವಾ ಪುಣ್ಯಸ್ಮರಣೆ ದಿವಸ ಅಂತೂ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾಯಿಸ್ತಾ ಇದ್ರು, ಅಭಿಮಾನಿಗಳು ಜಮಾಯಿಸ್ತಾ ಇದ್ರು. ಅಲ್ಲಿ ಹೋಗಿ ಅವರ ಸ್ಮಾರಕ ಅಂದರೆ ಸಮಾಧಿಯನ್ನು ಸ್ಪರ್ಶ ಮಾಡೋದು, ಒಂದು ನಮಸ್ಕಾರ ಮಾಡ್ಕೊಂಬರೋದು, ಈ ಥರದ ಒಂದು ವಾಡಿಕೆ ಇತ್ತು, ಒಂದು ಪ್ರತೀತಿ ಇತ್ತು. ಆ್ಯಂಡ್ ಅದಕ್ಕೆ ಒಂದು ದೈವಿಕವಾದ ಭಾವನೆ ಇತ್ತು ಅದರಲ್ಲಿ. ಆ್ಯಂಡ್ ಅದನ್ನು ಈ ಥರ ರಾತ್ರೋರಾತ್ರಿ ಕಸ್ಕೊಂಡ್ಬಿಟ್ಟಾಗ ಅದು ಇಂಥವ್ರಿಗೆ ಆದರೂ ಹರ್ಟ್ ಆಗುತ್ತೆ. ಆ್ಯಂಡ್ ಬರೀ ನಮ್ಮಲ್ಲಿ ಅಂತ, ನಮ್ಮ ದೇಶ ಅಂತಲ್ಲ, ಇರ್ರೆಸ್ಪೆಕ್ಟಿವ್ ಯಾವ ಊರು, ಯಾವ ದೇಶ ಅನ್ನೋದನ್ನ ಮೀರಿ, ಯಾವ ಧರ್ಮ ಅನ್ನೋದನ್ನ ಮೀರಿ ಸಮಾಧಿ ಅಥವಾ ಅಂತ್ಯಕ್ರಿಯೆ ನಡೆದ ಜಾಗ ಅದೆಲ್ಲದಕ್ಕೂ ಒಂದು ಸಪ್ರೇಟ್ ಆಗಿ ಒಂದು ಮಹತ್ವ ಇದೆ. ಎಲ್ರಿಗೂ ಅದು ತುಂಬ ಭಾವನಾತ್ಮಕವಾದ ವಿಷಯ. ಬಟ್ ಎಲ್ಲೋ ಒಂದು ಕಡೆ ವಿಷ್ಣು ಸರ್ ಸಮಾಧಿ ವಿಚಾರದಲ್ಲಿ, ಒಂದು ಅಂತ್ಯಕ್ರಿಯೆ ಜಾಗದ ವಿಚಾರದಲ್ಲಿ ತುಂಬ ಉಡಾಫೆ, ತುಂಬ ಅಸಡ್ಡೆತನ ಒಂದಷ್ಟು ಜನ ಎರೆದಿದ್ದಾರೆ. ಆ್ಯಂಡ್ ಆ ಕಾರಣಕ್ಕೆ ಇಷ್ಟು ವರ್ಷಗಳಾದರೂ ಅದು ಸಾಲ್ವ್ ಆಗದೆ ನಿಂತಿತ್ತು. ಆ್ಯಂಡ್ ಸಾಲ್ವ್ ಆಗುತ್ತೆ ಅಂತ ನಾವೆಲ್ಲರೂ ಕಾಯ್ತಿದ್ದೆ ಅಭಿಮಾನಿಗಳು. ಬಟ್ ಇವಾಗ ನೋಡಿದ್ರೆ ಅದು ಡಿರೂಟೆಡ್ ಆಗೋಗಿದೆ. ಅದಕ್ಕೆ ಒಳ್ಳೆ ಪದದಲ್ಲಿ ಹೇಳೋಕ್ಕಾಗಲ್ಲ ಸರ್, ಕಲಾವಿದರು